ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ಚಾನು. ಇವತ್ತು ಎಲ್ಲ ರೈಸ್ ಬಾತ್ಗಳಿಗೂ ಮ್ಯಾಚ್ ಆಗುವಂತಹ ಸೂಪರ್ ಟೇಸ್ಟಿ ಡಿಲಿಷಿಯಸ್ ಆಗಿರೋ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ಹೇಗೆ ಮಾಡೋದು ಅಂತಂದರೆ, ಒಂದು ಪ್ಯಾನ್ಗೆ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಎರಡು ಹಸಿರು ಮೆಣಸಿನ್ಕಾಯಿನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಹೆಚ್ಚು ಇಲ್ಲ ಕಡಿಮೆ ಮಾಡ್ಕೋಬೋದು. ಅದಾದಮೇಲೆ ಜಾರ್ಗೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಹಾಕ್ಕೊಂಡು, ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು, ಒಂದು 2 or 3 ಟೇಬಲ್ ಸ್ಪೂನ್ ಉರಿಗಡಲೆ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀರು ಹಾಕೊಳ್ದಂತೆ ಈ ಥರ ರುಬ್ಕೋಬೇಕಾಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಎಷ್ಟು ವಾಟರ್ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ವಾಟರ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಹಾಕಬೇಕು. ಸೊ ಇವಾಗ ನೋಡ್ತಿದ್ದೀರಲ್ಲ, ಚಟ್ನಿ ರೆಡಿ ಆಗಿದೆ. ಇವಾಗ ಇನ್ನೊಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕಿ, ಒಂದು 5ರಿಂದ 6 ಎಲೆ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡ್ಕೊಂಡಿರೋಂಥ ಒಗ್ಗರಣೆನ ಚಟ್ನಿಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಡಿಲಿಷಿಯಸ್ ಆಗಿರುವಂಥ ಚಟ್ನಿ ರೆಡಿ. ಇದು ರೈಸ್ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.